SIRನ ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಿದೆ. ಈಗ ನಾವೇನು ಮಾಡಬೇಕು? SIR ಅನ್ನೋದೇ ಏನೋ ವೋಟರ್ ಲಿಸ್ಟ್ನ ಸರಿ ಮಾಡೋಕ್ಕೆ ಅಗತ್ಯವಿದ್ದಂಥ ಒಂದು ಅತ್ಯಗತ್ಯವಾದ ಕೆಲಸವನ್ನು ಹುನ್ನಾರವಾಗಿ ಒಂದು ಸಂಚಾಗಿ BJP ಮತ್ತು ಚುನಾವಣಾ ಆಯೋಗ ಮಾರ್ಪಡಿಸಿ ಕೋಟ್ಯಾಂತರ ಜನರಿಗೆ ತೊಂದರೆ ಕೊಟ್ಟಿದ್ದೇನೆ SIR. ಆದರೆ ಕರ್ನಾಟಕದಲ್ಲಿ ಈ ಸಂಚಿಗೆ ಮೊದಲ ಪೆಟ್ಟನ್ನು ಕೊಡಲಾಗಿದೆ. ಅನ್ಯಾಯದ ಡಿಲೀಷನನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. 1 ಕೋಟಿಗೂ ಹೆಚ್ಚು ಡಿಲೀಷನ್ ಅಂತ ಇದೆ. ಆದರೆ ಪರ್ಮನೆಂಟ್ಲಿ ಶಿಫ್ಟೆಡ್ನಲ್ಲಿ ಕೆಲವರು, ಅದರಲ್ಲೂ ನಗರ ಪ್ರದೇಶದಲ್ಲಿ ಈ ಅನ್ಯಾಯದ ಡಿಲೀಷನ್ ಜಾಸ್ತಿ ಆಗಿದೆ. ಆದರೆ ಇವಾಗಲೂ ಸಹ 74 ಲಕ್ಷ ಮತದಾರರು ಒಂದೋ ಮತದಾರರ ಪಟ್ಟಿಯಿಂದನೇ ಹೊರಗಿದ್ದಾರೆ ಅಥವಾ ಅವ್ರಿಗೆ ಈಗ ನೋಟಿಸ್ ಬರೋಕ್ಕಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಸರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಜಾಗೃತ ಕರ್ನಾಟಕದ ನಿಲುವನ್ನು ತಿಳಿಸೋದೇ ಈ ವಿಡಿಯೋದ ಉದ್ದೇಶ. ಸ್ನೇಹಿತರೆ ನಮಸ್ಕಾರ, ನಾನು ಡಾಕ್ಟರ್ ವಾಸು, ಜಾಗೃತ ಕರ್ನಾಟಕ ಸಂಘಟನೆಯ ಕಾರ್ಯಕಾರಿ ಸಮಿತಿ ಸದಸ್ಯ. SIR ಬಗ್ಗೆ ಇವಾಗಲೇ ನಾವು ಸಾಕಷ್ಟು ಮಾತಾಡಿದ್ದೀವಿ. ಆದರೆ ಈಗ ಈ ವಿಡಿಯೋ ಮಾಡ್ತಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗಿದೆ. ಇನ್ನೂ ಕೂಡ PDF ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಅದು ಇದು ಎಲ್ಲ ಸಮಸ್ಯೆ ಇದೆ. ಆದರೆ ಇವತ್ತು ನಾಳೆ ಹೊತ್ತಿಗೆ ಅದೆಲ್ಲ ಸರಿ ಹೋಗ್ಬೋದು. ಚುನಾವಣಾ ಆಯೋಗದ ಪ್ರಕಾರ 1 ಕೋಟಿಗೂ ಹೆಚ್ಚು ಜನರು ASDDO ಅಡಿಯಲ್ಲಿ ಡಿಲೀಟ್ ಆಗಿದೆ. 44 ಲಕ್ಷ ಜನರ ಹೆಸರು ಯಾರದ್ದು ಈ ಪಟ್ಟಿಲಿದೆಯೋ ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರಿಗೆ ನೋಟಿಸ್ ಬರುತ್ತೆ. ಇವರಲ್ಲಿ 20 ಲಕ್ಷದಷ್ಟು ಜನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಚುನಾವಣಾ ಆಯೋಗದ ಚಿತ್ರ ವಿಚಿತ್ರ ತರ್ಕಗಳೇನಿವೆ ಆ ತರ್ಕದ ಪ್ರಕಾರ ಈ ಮತದಾರರ ಹೆಸರು ಅಥವಾ ವಿವರಗಳಿಲ್ಲ, ಅವ್ರಿಗೆ ನೋಟಿಸ್ ಬರುತ್ತೆ. ಜೊತೆಗೆ ಇನ್ನೂ ಒಂದು 23 ಲಕ್ಷಕ್ಕೂ ಹೆಚ್ಚು ಜನರ ಹೆಸರು ಅಥವಾ ಅವರ ಹತ್ತಿರದ ಬಂಧುಗಳ ಹೆಸರು 2002 ಪಟ್ಟಿಯಲ್ಲಿ ಇರಲಿಲ್ಲ, ಅವ್ರಿಗೂ ನೋಟಿಸ್ ಬರುತ್ತೆ. ಸೊ 44 ಲಕ್ಷ ಜನರಿಗೆ ನೋಟಿಸ್ ಬರುತ್ತೆ. ಇದಲ್ಲದೆ ನಾವು ಹೇಳೋದು ಇನ್ನೂ ಒಂದಿದೆ, ಅದೇನೆಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಹೆಸರನ್ನು ಡಿಲೀಟ್ ಮಾಡೋದು ಮಾತ್ರ ಅಲ್ಲ, ಈ ದೇಶದ ನಾಗರಿಕರಾಗಿದ್ದು 18 ವರ್ಷ ದಾಟಿರುವಂಥ ಎಲ್ಲರ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇರಬೇಕು. ಆ ರೀತಿ ಯಾರದ್ದು ಇಲ್ಲವೋ ಅವರನ್ನು ಸೇರಿಸೋದು ಈ ಒಂದು SIRನಲ್ಲಿ ಒಂದು ಪ್ರಮುಖ ಕರ್ತವ್ಯವಾಗಿ ತಗೋಬೇಕಿತ್ತು. ಚುನಾವಣಾ ಆಯೋಗ ಅದನ್ನು ತಗೊಂಡಿಲ್ಲ, ಅವರನ್ನು ಕೂಡ ಇದಕ್ಕೆ ಸೇರಿಸಬೇಕು. ನಮ್ಮ ಪ್ರಕಾರ ಈಗ ಡಿಲೀಟ್ ಆದವ್ರದ್ದು ಇನ್ನೂ ಸೇರಿರದೇ ಇರೋರ್ದು ಎರಡೂ ಸೇರಿದರೆ 74 ಲಕ್ಷ ಜನ ಮತದಾರರ ಹೆಸರು ಮತದಾರರ ಪಟ್ಟಿಯನ್ನು ಸೇರಬೇಕು. ಇದು ಹೆಂಗೆ ಲೆಕ್ಕ ಅಂದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆಯಲ್ಲಿ ವಯಸ್ಕರು ಅಂದರೆ 18 ವರ್ಷ ದಾಟಿರೋರು ಎಷ್ಟು ಜನ ಇರ್ತಾರೆ, ಅವರೆಲ್ಲರೂ ಸಹಜವಾಗಿ ಮತದಾರರ ಪಟ್ಟಿಯಲ್ಲಿ ಇರಬೇಕಲ್ವಾ. ಆ ಲೆಕ್ಕದ ಪ್ರಕಾರ ನೋಡಿದ್ರೆ 74 ಲಕ್ಷ ಜನ ಮತದಾರರ ಹೆಸರು ಇನ್ನೂ ಕೂಡ ಮತದಾರರ ಪಟ್ಟಿಯನ್ನು ಸೇರೋ ಅಗತ್ಯ ಇದೆ. ಅದರ ಜೊತೆಗೆ ಈ 44 ಲಕ್ಷ ಜನರಿಗೆ ಯಾರಿಗೆ ನೋಟಿಸ್ ಹೋಗುತ್ತಲ್ಲ, ಆ ನೋಟಿಸ್ ಹೋಗುವಂಥವ್ರ ಹೆಸರು ಡಿಲೀಟ್ ಆಗಬಾರ್ದು. ಇದನ್ನು ಕೇಳಿದ್ರೆ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು, ಏನಿದೆಲ್ಲ ನಂಬರ್ಸ್ ಅಂತ. ಆದರೆ ಇವರೆಲ್ಲರಿಗೆ ಚುನಾವಣಾ ಆಯೋಗ ನೆರವಿಗೆ ಬರಬೇಕು ಅಂತಂದರೆ ಇದನ್ನು ಏನು ಅಂತ ನಾವು ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೌದು, ಒಬ್ಬರದ್ದೇ ಹೆಸರು 2 ಕಡೆ ಬರಬಾರ್ದು, ಸತ್ತವ್ರದ್ದು ಬರಬಾರ್ದು, ಬೇರೆ ದೇಶದವ್ರದ್ದಂತೂ ಇರಲೇಬಾರ್ದು, ಇದ್ದರೆ ಅವ್ರ ಮೇಲೆ ಕ್ರಮ ಆಗಬೇಕು, ಸರಿನಾ? ಆದರೆ ಸಮಸ್ಯೆ ಇರೋದು ಒಂದೇ ಕಡೆ ನ್ಯಾಯವಾಗಿ ಹೆಸರಿರೋರದೇ ಕಿತ್ತೋಗುತ್ತೆ. ಅದನ್ನು ಉಳಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗಿರುವಂಥ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಈ ವಿಚಾರದಲ್ಲಿ ಜಾಗೃತ ಕರ್ನಾಟಕ ಸಂಘಟನೆ ವತಿಯಿಂದ SIR ಅಂತ ಯಾವಾಗಿಂದ ಶುರುವಾಯಿತೋ ಅವಾಗಿನಿಂದ ಕೆಲಸ ಮಾಡ್ತಾ ಇದ್ದೀವಿ. ಬಿಹಾರದಲ್ಲಿ ಶುರುವಾದಾಗಲೇ ನಮ್ಮ ಅಖಿಲ ಭಾರತ ಒಕ್ಕೂಟ ಭಾರತ್ ಜೋಡೋ ಅಭಿಯಾನದಿಂದ ಕೆಲಸ ಮಾಡಿದ್ವಿ. ಕರ್ನಾಟಕದಲ್ಲೂ ಮೊದಲಿಂದ ಈ ಕೆಲಸ ಏನು ನಡೀತೋ ಅದರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ಇನ್ನೂ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ BLAಗಳಿಗೆ ತರಬೇತಿ ನೀಡಿದ್ದು ಇದರಲ್ಲಿ ಮಹತ್ವದ್ದು. ಯಾಕೆ ಅಂತಂದರೆ ಪ್ರತಿಯೊಂದು ಬೂತಲ್ಲಿ ಆಯಾ ಬೂತಿನ ಮತದಾರರಲ್ಲಿ ಹೆಚ್ಚಿನವರು ಗೊತ್ತಿರುವಂಥ ಸಾಧ್ಯತೆ ಇರೋದು BLAಗಳಿಗೆ. ಹೀಗಾಗಿ ಎಷ್ಟು ಹೆಚ್ಚಿನ BLAಗಳಿಗೆ ತರಬೇತಿ ಆಗುತ್ತೋ ಅಷ್ಟು ಒಳ್ಳೆಯದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಕಾಂಗ್ರೆಸ್ ಪಕ್ಷದ ನಾಯಕತ್ವ ಇದನ್ನು ಪರಿಣಾಮಕಾರಿಯಾಗಿ ವ್ಯವಸ್ಥೆ ಮಾಡಿತ್ತು. ಆದರೆ ಇದಲ್ಲದೆ ಎಷ್ಟೋ ಸಂಘಟನೆಗಳು, ಗುಂಪುಗಳು ಮತ್ತು ನೂರಾರು ಜನ ಸ್ವಯಂ ಪ್ರೇರಿತವಾಗಿ ಎಲ್ಲ ಕಡೆ ಕೆಲಸ ಮಾಡಿದ್ರು, ಸಾಫ್ಟ್ವೇರ್ ಮಾಡಿದ್ರು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ಕಡೆಗೆ ಮಾಧ್ಯಮದವರು ಕೂಡ ಸುದ್ದಿ ಮಾಡೋದಕ್ಕೆ ಶುರು ಮಾಡಿದ್ರು. ಇವೆಲ್ಲದರ ಪರಿಣಾಮವಾಗಿ 1 ಕೋಟಿಗೂ ಹೆಚ್ಚು ಡಿಲೀಟ್ ಆಗಿದೆ ಅಂತ ಎಲ್ರಿಗೂ ಗಾಬರಿ ಆಗ್ತಾಯಿದ್ರು. ಅವೆಲ್ಲವೂ ಕೂಡ ಏನು ದುರುದ್ದೇಶಪೂರ್ವಕ ಡಿಲೀಷನ್ ಅಲ್ಲ. ಸತ್ತೋಗಿರೋಂಥವ್ರ ಹೆಸರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿದ್ದರೂ ಕೂಡ
ಹಳೆ ಜಾಗದಲ್ಲೂ ಹೆಸರು ಉಳಿಸ್ಕೊಂಡಿರೋದು ಇತ್ಯಾದಿ ಇತ್ಯಾದಿ ಕಾರಣಗಳಿಂದಾಗಿ ಇದರಲ್ಲಿ ಗಣನೀಯ ಭಾಗದ ಡಿಲೀಷನ್ ಆಗಿರೋದು ಸರಿಯಾಗಿದೆ. ಒಟ್ಟಿನಲ್ಲಿ ಕರ್ನಾಟಕ BJP ಮತ್ತು ಚುನಾವಣಾ ಆಯೋಗದ ಹುನ್ನಾರಕ್ಕೆ ಒಂದು ಮೊದಲನೇ ಪೆಟ್ಟು ಕೊಟ್ಟಂಗೆ ಆಗಿದೆ. ಯಾಕಂದರೆ ಈ 1 ಕೋಟಿ ಡಿಲೀಷನ್ ಅಂತ ಏನನ್ನ ಈಗ ಹೊರಗಡೆ ಬಂದಿದೆ, ಅದು ಆ್ಯಕ್ಚುಲಿ 1 ಕೋಟಿ ಒಂದು ಅರ್ಹ ಮತದಾರರಿಗೆ ಡಿಲೀಷನ್ ಆಗಿದೆ ಅಂತ ಅಲ್ಲ. ಅದರಲ್ಲಿ ಈ ಏನು ಒಂದು ಕ್ಲೀನಿಂಗ್ ಅಪ್ ಆಗಬೇಕಾಗಿತ್ತು ಅದರದ್ದು ಬಹುಪಾಲು ಭಾಗ ಇದೆ. ಇದು ನಮ್ಗೆ ಹೆಂಗೆ ಗೊತ್ತಾಗಿದೆ, ನಮ್ಗೆ ಹೆಂಗೆ ಹೇಳ್ತಾ ಇದ್ದೀವಿ ಅಂತಂದರೆ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಬೂತ್ವಾರು ASDDO ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿದಾಗ ನಮಗೆ ಗೊತ್ತಾಗಿರೋದು ಅಲ್ಲಿ ಏನು ಡಿಲೀಷನ್ ಆಗಿದೆ, ಆ ಡಿಲೀಷನ್ ಆಗಿರೋದು ಸರಿಯಾಗಿದೆ. ಅಲ್ಲಿರೋವಂಥವ್ರು ಪರ್ಮನೆಂಟ್ಲಿ ಶಿಫ್ಟೆಡ್ ಆಗಿದ್ದಾರೆ. ಆದರೆ ಪರ್ಮನೆಂಟ್ಲಿ ಶಿಫ್ಟೆಡ್ ಹೆಸರಿನಲ್ಲೇ ತುಂಬ ಜನರಿಗೆ ತೊಂದರೆ ಕೂಡ ಆಗಿದೆ. ಅದೇನೇ ಇರಲಿ, ಈ ರಾಜ್ಯದಲ್ಲಿ ಕೋಟ್ಯಾಂತರ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕಳೆದ 3-4 ತಿಂಗಳಿಂದ ಕೆಲಸ ಮಾಡಿದಂಥ ಬೇರೆ ಬೇರೆಯವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇದು ಇಷ್ಟು ಪ್ರಮಾಣದಲ್ಲಾದರೂ ಕೂಡ ಸರಿಯಾಗಿ ಆಗೋದಕ್ಕೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಗಳು. ಇನ್ನೊಂದು ಸರಿ ಹೇಳ್ತೀನಿ, ಜನರನ್ನು ಹೊರಗೆ ಹಾಕೋಕಂತನೇ ಮಾಡಿರುವಂಥ SIR ವಿಚಾರದಲ್ಲಿ ಎಷ್ಟೋ ಜನ ಕೆಲಸ ಮಾಡಿದ್ರಿಂದಾಗಿ, ಸರಿ ಮಾಡಬೇಕದನ್ನು ಅಂತ ಕೆಲಸ ಮಾಡಿದ್ರಿಂದಾಗಿ ಈ ಸಾಧನೆ ಆಗಿದೆ. ನಿಜವಾಗಲೂ ಇದ್ರ ಬಗ್ಗೆ ಖುಷಿ ಪಡಬೇಕಿದೆ. ಆದರೆ ನಿಜವಾದಂಥ ಅರ್ಹ ಮತದಾರರದ್ದು ಕೂಡ ಡಿಲೀಟ್ ಆಗಿದೆ. ಅದೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲೇ ಇದೆ. ಇದಲ್ಲದೆ ಈಗಾಗಲೇ ನಾನು ಹೇಳ್ದಂಗೆ ಕೆಲವರಿಗೆ ನೋಟಿಸ್ ಬರುತ್ತಲ್ಲ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಥವಾ ಅನಾಮಲೀಸ್ ಅಂತ ಏನು ಹೇಳ್ತಿದ್ದಾರೆ ಅದು, ಮತ್ತು 2002ರ ವೋಟರ್ ಲಿಸ್ಟ್ ಜೊತೆಗೆ ಮ್ಯಾಪ್ ಆಗದೇ ಇರುವಂಥವ್ರು ಒಟ್ಟು ಸೇರಿ 44 ಲಕ್ಷದಷ್ಟು ಜನ ಮತದಾರರಿಗೆ ಅವ್ರ ಹೆಸರು ಇವತ್ತು ಬಿಡುಗಡೆ ಆಗಿರುವ ಕರಡು ಮತದಾರರ ಪಟ್ಟಿಯಲ್ಲಿ ಇದ್ರೂ ಅವ್ರಿಗೆ ನೋಟಿಸ್ ಏನು ಬರುತ್ತೆ, ಇದು ಸಹ ಭಾಳ ದೊಡ್ಡ ಸಂಖ್ಯೆ ಅನ್ನೋದನ್ನು ನಾವು ಹೇಗೂ ಅರ್ಥ ಮಾಡ್ಕೋಬೇಕು. ಈ ವಿಚಾರದಲ್ಲಿ ಚುನಾವಣಾ ಆಯೋಗದ ಮುಂದೆ ನಾವು ಕೆಲವು ಅಂಶಗಳನ್ನು ಇಡ್ತಾ ಇದ್ದೀವಿ. ಅವರು ಇದನ್ನು ಸರಿ ಮಾಡಲೇಬೇಕು. ಇಲ್ಲ ಅಂದರೆ ಚುನಾವಣಾ ಆಯೋಗ ಹೆಸರುಗಳನ್ನು ಕಿತ್ತಾಕೋಕ್ಕೆ ಅಂತಲೇ SIR ಮಾಡ್ತಿದೆ ಅನ್ನೋದಕ್ಕೆ ಇನ್ನೂ ಒಂದು ಸರಿ ಪುಷ್ಟಿ ಸಿಗುತ್ತೆ. ಅರ್ಹ ಮತದಾರರಲ್ಲಿ ಒಬ್ಬರೂ ಹೊರ ಹೋಗದೆ ಇರೋಂಗೆ ಮಾಡ್ತೀವಿ ಅಂತ ಏನು ಚುನಾವಣಾ ಆಯೋಗ ಹೇಳ್ಕೊಳ್ತಾ ಇದೆ, ಅದು ಈ ಮುಂದೆ ಹೇಳುವಂಥ ಅಂಶಗಳನ್ನು ತಪ್ಪದೇ ಜಾರಿ ಮಾಡಬೇಕು. ಮೊದಲನೇದು, ಈ ರಾಜ್ಯದಲ್ಲಿ 44 ಲಕ್ಷ ಮತದಾರರಿಗೆ ಕರಡು ಮತದಾರರ ಪಟ್ಟಿಯಲ್ಲಿದ್ದರೂ ಕೂಡ ನೋಟಿಸ್ ಹೋಗುತ್ತೆ ಅಂತ ಆಯೋಗ ಹೇಳಿದೆ. ಯಾವ್ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಂತಲೂ ಹೇಳಿದೆ. ಆದರೆ ಆ ಎಷ್ಟೆಷ್ಟು ಅಂತ ಹೇಳಿದರೆ ಹೊರತು ಯಾರಿಗೆ ನೋಟಿಸ್ ಹೋಗುತ್ತೆ ಅನ್ನೋದನ್ನು ಇದುವರೆ ತನಕ ಅವರು ಪ್ರಕಟಿಸಿಲ್ಲ. ಅವರೇನು ಹೇಳ್ಬೋದು, ಯಾರಿಗೆ ನೋಟಿಸ್ ಕೊಡಬೇಕು ಅವ್ರಿಗೆ ಕೊಡ್ತೀವಿ, ಜೊತೆಗೆ 1 ವಾರದಲ್ಲಿ ದಾಖಲೆ ಸಮೇತ ವಿಚಾರಣೆಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಏನು ಹೇಳ್ತಿದ್ರಿ, ಇದು ಸಾಧ್ಯ ಇಲ್ಲ. ಯಾರ್ಯಾರಿಗೆ ನೋಟಿಸ್ ಕೊಡ್ತಾರೆ ಅನ್ನೋಂಥ ಮಾಹಿತಿಯನ್ನು ಈಗಲೇ BLAಗಳಿಗೆ ಹೇಳಬೇಕು, ಬಹಿರಂಗವಾಗೂ ತಿಳಿಸಬೇಕು. ಇದರಿಂದ ಯಾರಿಗೆ ನೋಟಿಸ್ ಹೋಗುತ್ತೋ ಅವರಿಗೆ ಅಗತ್ಯವಿರುವಂಥ ನೆರವನ್ನು ಕೊಡೋದಕ್ಕೆ ಸಾಧ್ಯ. ಈಗಾಗಲೇ ನೀವು ಅವ್ರಿಗೆ ನೋಟಿಸೇ ಬರದೇ ಇರೋ ಹಾಗೆ ಮಾಡ್ಕೋಬೇಕಿತ್ತು. ಯಾಕಾಗಿಲ್ಲ ಅದು? ಯಾಕೆ ಅಂದರೆ ಅದರಲ್ಲಿ ಏನೋ ಅವ್ರಿಗೆ ತೊಂದರೆ ಇತ್ತು, ಆ ದಾಖಲೆಯನ್ನು ಒದಗಿಸ್ಕೊಳ್ಳೋ ತೊಂದರೆ ಇತ್ತು, 2002 ಜೊತೆಗೆ ಲಿಂಕ್ ಮಾಡುವಂಥ ಸಮಸ್ಯೆ ಇತ್ತು, ಏನೋ ಸಮಸ್ಯೆ ಇತ್ತು, ಅವರಿಗೆ ನೆರವು ಕೊಡೋಕ್ಕೆ ಆಗಿಲ್ಲ. ಈಗ ನೀವು ಆ ಪಟ್ಟಿ ಪ್ರಕಟಿಸದೆ ಅವ್ರ ಮನೆಗೆ ನೇರವಾಗಿ ಒಂದು ನೋಟಿಸ್ ಕೊಟ್ಬಿಟ್ಟು ನೀವು ಬಂದು 1 ವಾರದೊಳಗಡೆ ದಾಖಲೆ ಕೊಟ್ಬಿಡಿ ಅಂದರೆ ಎಲ್ಲಿಂದ ಸಾಧ್ಯ ಆಗುತ್ತೆ? ಹಾಗಾಗಿ ಮೊದಲಿಗೇನೆ ಯಾರ್ಯಾರಿಗೆಲ್ಲ ನೋಟಿಸ್ ಹೋಗ್ಬೋದು ಅನ್ನೋದು ಈಗಲೇ ಗೊತ್ತಾಗಬೇಕು. ಅದನ್ನು ನೀವು ಬಹಿರಂಗವಾಗಿ ಪ್ರಕಟಿಸಬೇಕು. ಎರಡನೇದು, 44 ಲಕ್ಷ ನೋಟಿಸನ್ನು ನೀವು ಹಿಯರ್ ಮಾಡಬೇಕು. EROಗಳು ಅಂದರೆ AC ಲೆವೆಲ್ ಆಫೀಸರ್ಸು. ಅಷ್ಟನ್ನು ಮಾಡಬೇಕು ಅಂತಂದರೆ 1 ನಿಮಿಷಕ್ಕೆ 1 ವಿಚಾರಣೆ ನಡೆಸಬೇಕು. ಇದು ಅಸಾಧ್ಯ ಇದು. ಹಾಗಾಗಿ ಇದನ್ನು ನೀವು 6 ತಿಂಗಳ ಕಾಲಕ್ಕೆ ವಿಸ್ತರಿಸಬೇಕು. ಅಗತ್ಯ ಇರತಕ್ಕಂಥ ಹೆಚ್ಚುವರಿ ERO, AERO ಸಿಬ್ಬಂದಿ ಮತ್ತು ವಿಚಾರಣಾ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅದರಲ್ಲೂ ಯಾವ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ನೋಟಿಸ್ ಕೊಡಲಾಗ್ತಿದೆಯೋ ಅಲ್ಲಿ ಇನ್ನೂ ಹೆಚ್ಚೆಚ್ಚು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು. ಇದು ಎರಡನೇದು. ಇನ್ನು ಮೂರನೇದು, ವಿಚಾರಣೆ ನಡೆಸೋದಕ್ಕೆ ಸರ್ಕಾರದ ಸಿಬ್ಬಂದಿಯನ್ನು ನೀವು ಜಾಸ್ತಿ ಮಾಡಿದ್ರೂ ಕೂಡ ನೋಟಿಸ್ ಪಡ್ಕೊಂಡಂಥ ಜನರಿಗೆ 1 ವಾರದೊಳಗಡೆ ದಾಖಲೆ ತರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಟಿಸ್ ತಲುಪಿದ ಮೇಲೆ 6 ವಾರಗಳ ಸಮಯನ ಕೊಡಬೇಕು. ಅವ್ರ ಹತ್ರ ಈಗಾಗಲೇ ಇರೋವಂಥ ದಾಖಲೆ ಆದರೆ ಕೊಟ್ಟುಬಿಡ್ತಾಯಿದ್ರು. ನೀವೇನೆಲ್ಲ ಹೇಳ್ತೀರಿ ಆ ದಾಖಲೆ ವಿಶೇಷವಾಗಿ ಅನಕ್ಷರಸ್ಥರಿಗೆ, ಯಾರು SSLC ಪಾಸ್ ಮಾಡಿರೋದಿಲ್ಲ ಅಂಥವ್ರಿಗೆ, ಅವ್ರಿಗೆ ಈ ಸಮಸ್ಯೆ ಏನಾಗುತ್ತೆ. ಹಾಗಾಗಿ 6 ವಾರಗಳಂಥ ಸಮಯನ ಕೊಡಬೇಕು. 4ನೇ ಅಂಶ, ಫಾರಂ ನಂಬರ್ 6 ಮತ್ತು ಫಾರಂ ನಂಬರ್ 8 ಮೂಲಕ
ಈಗ ವಾಸ ಇರುವಂಥ ಜಾಗದಲ್ಲೇ ತಮ್ಮ ಮತದಾನದ ಹಕ್ಕನ್ನು ಪಡೆದುಕೊಳ್ಳಬೇಕು ಅನ್ನೋದಕ್ಕೆ ಮೊದಲಿಗೆ ಸಾಕಷ್ಟು ಪ್ರಚಾರ ಮಾಡಬೇಕು. ಆ ಪ್ರಚಾರ ಮಾಡದೆ ನಾವು ಹೇಳಿದ್ವಿ, ನಾವು ಇಂಥ ದಿನದೊಳಗಡೆ ನೀವು ಫಾರಮ್ 6 ಹಾಕ್ಬೋದು ಅಂತ ಹೇಳಿದ್ವಿ, ಫಾರಮ್ 8 ಹಾಕ್ಬೋದು ಅಂತ ಹೇಳಿದ್ವಿ. ಅಂದರೆ ಈ ಫಾರಮ್ 6 ಅಂದ್ರೆ ಏನು, ಫಾರಮ್ 7 ಅಂದ್ರೆ ಏನು, ಫಾರಮ್ 8 ಅಂದರೆ ಏನು, ಇದು ಎಲ್ಲ ಜನರಿಗೂ ತನ್ನಂತೆ ತಾನೇ ಗೊತ್ತಿರುತ್ತೆ ಅಂತ ಈ ಊಹೆ ಮಾಡ್ಕೊಳ್ಳೋದಿದೆಯಲ್ಲ, ಜನರಿಗೆ ಇದನ್ನು ಮನೆ ಹೆಂಗೆ ನೀವು ಹೋಗಿ ಎನ್ಯೂಮರೇಷನ್ ಫಾರಮ್ ಕೊಟ್ಟಿದ್ದೀರಿ ಅದೇ ರೀತಿಯಲ್ಲಿ ಮನೆ ಭೇಟಿ ಮಾಡಿ ಅವರಿಗೆ ಈ ವಿಚಾರಗಳನ್ನು ತಿಳಿಸೋದಕ್ಕೆ ಮತ್ತು ಎಲ್ಲ ರೀತಿಯ ಪ್ರಚಾರ ಮಾಡೋದಕ್ಕೆ ಚುನಾವಣಾ ಆಯೋಗ ಕೆಲಸ ಮಾಡಬೇಕು. 5ನೇದು, ವಿಶೇಷವಾಗಿ ಸಮಾಜದ ಅಂಚಿನಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ದಾಖಲಾತಿಗಳನ್ನು ಹೊಂದಿಸೋದಕ್ಕೆ ಆಗದೇ ಇರೋವಂಥವ್ರಿಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವರಿಗೆ ಮತದಾನದ ಹಕ್ಕನ್ನು ಖಾತ್ರಿ ಮಾಡಬೇಕು. ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಉದಾಹರಣೆಗೆ ಎನ್ಯೂಮರೇಷನ್ ಫಾರಮ್ಮೇ ಕೆಲವು ಜಾಗಗಳಲ್ಲಿ ಕೊಟ್ಟೇ ಇರಲಿಲ್ಲ. ಅಲ್ಲಿನ ಆದಿವಾಸಿಗಳ ಪರ ಹೋರಾಟ ಮಾಡ್ತಾ ಇದ್ದಂಥವರು ಅವರ ವಿಚಾರನ ರೈಸ್ ಮಾಡಿದ್ಮೇಲೆ ಇದಕ್ಕಿದ್ದಾಗೆ DC ಎಲ್ಲ ಹೋಗ್ಬಿಟ್ಟು ಅದು ಕೊಟ್ಟರು. ಯಾಕಂದರೆ ಅಲ್ಲಿ ಯಾವುದೋ ಒಂದು ಸಂಘಟನೆ ಇತ್ತು ಆ ವಿಚಾರವನ್ನು ಮುಂದಕ್ಕೆ ಹೇಳೋದಕ್ಕೆ. ಹಾಗಾದರೆ ಸಂಘಟನೆ ಇಲ್ಲದೇ ಇರೋ ಕಡೆಯಲ್ಲಿ ಯಾವುದಾದ್ರೂ ಪಕ್ಷದ BLAಗಳು ಹೋಗಿ ನೆರವು ಕೊಡದೇ ಇರೋವಂಥ ಕಡೆಯಲ್ಲಿ ಏನಾಗಬೇಕು, ಅವ್ರು ಓಟು ಬಿಟ್ಟೋಗ್ಬಿಡ್ಬೋದಾ? ಹಾಗಾಗಿ ಅಲೆಮಾರಿ ಸಮುದಾಯದ ವಿಚಾರದಲ್ಲಂತೂ ಇನ್ನೂ ಹೆಚ್ಚಿನ ಸಂವೇದನೆಯಿಂದ ಚುನಾವಣಾ ಆಯೋಗ ನಡ್ಕೋಬೇಕು. 6ನೇದು, ಜನರ ಮತದಾನದ ಹಕ್ಕನ್ನು ಖಾತ್ರಿ ಮಾಡೋದಕ್ಕೋಸ್ಕರ ಮುಂದಿನ 6 ತಿಂಗಳ ಕಾಲ ಒಂದು ಕ್ಯಾಂಪ್ ರೀತಿಯಲ್ಲಿ ಚುನಾವಣಾ ಆಯೋಗ ಏರ್ಪಡಿಸಬೇಕು. ಇದರಿಂದ ಮತದಾರರಿಗೆ ಈ BLO ಎಲ್ಲಿರ್ತಾರೆ, ERO ಏನು ಇವೆಲ್ಲ ಗೊತ್ತಿಲ್ಲದೆ ಇದ್ರೂ ಕೂಡ ಇಂಥ ಕಡೆ ಒಂದು ಕ್ಯಾಂಪ್ ಇದೆ ಅಂತ ಹೇಳಿ ಗೊತ್ತಾಗಿ ಒಂದೇ ಕಡೆಗೆ ಬಂದು ಅವರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ಈಗಾಗಲೇ ನಾವು ಆ ರೀತಿಯಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ದೀವಿ ಅಂತ ದಯವಿಟ್ಟು ಸುಳ್ಳು ಹೇಳಬೇಡಿ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನೀವು ಎಲ್ಲೆಲ್ಲಿ ಮಾಡಿದ್ದೀರಿ ನಿಮಗೆ ಗೊತ್ತಿಲ್ಲ, ನಿಗೂಢವಾಗಿ ಎಲ್ಲರೂ ಮಾಡಿರಬೇಕು. ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ನೀವು ಇದನ್ನು ಮಾಡಿಲ್ಲ. ಇನ್ನು 7ನೇ ಅಂಶ, ಈ ಒಂದು ವಿಚಾರನ ಮಾತ್ರ ಇನ್ನೊಂದು ಸರಿ ಹೇಳಬೇಕು. ಅರ್ಹ ಮತದಾರರ ಹೆಸರು ಡಿಲೀಟ್ ಆಗಿರೋದಿರಲಿ, ನೋಟಿಸ್ ಬರೋದಿರಲಿ, ಇದರಲ್ಲಿ ಲಕ್ಷ ಜನರಿಗೆ ಆ ರೀತಿ ಆಗೋದಕ್ಕೆ SIR ಪ್ರಕ್ರಿಯೆಯೇ ದುರುದ್ದೇಶದಿಂದ ಕೂಡಿತ್ತು ಮತ್ತು ದೋಷಪೂರಿತವಾಗಿತ್ತು. ನೀವೆಲ್ಲ ಇದಕ್ಕೆ ಅಂಥದ್ದೇನಾಯಿತು ಅಂತ ಹೇಳಿಬಿಟ್ರೆ ನಾವು ನಿಮ್ಗೆ ದೊಡ್ಡ ಲಿಸ್ಟ್ ಕೊಡ್ಬೋದು. 2002ರ ಮತದಾರರ ಪಟ್ಟಿಯನ್ನು ನಿಮ್ಮ ವೆಬ್ಸೈಟಲ್ಲಿ ಎಷ್ಟೋ ಬೂತ್ಗಳಿಗೆ, 100 ಬೂತ್ಗಳಿಗೆ ಅದನ್ನು ನೀವು ಅಪ್ಲೋಡೇ ಮಾಡಿರಲಿಲ್ಲ ಅನ್ನೋದನ್ನು ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೀವಿ. ನಾವು ತೋರಿಸಿದ ಮೇಲೆ, ನಾವು ಪ್ರತಿಭಟನೆ ಮಾಡಿದ ಮೇಲೆ ಅದರಲ್ಲಿ ಕೆಲವು ಭಾಗದನ್ನು ಮಾತ್ರ ನೀವು ಅಪ್ಲೋಡ್ ಮಾಡಿದ್ದೀರಿ. ಇದು ಯಾವುದು ಗುಂಪಾಗಿ 10 ಬೂತು, 20 ಬೂತು, 30 ಬೂತು, 40 ಬೂತು ಒಂದು ಕಡೆ ಇದ್ದಿದ್ದು. ಅದಾದಮೇಲೆ ನಮಗೆ ತುಂಬ ಜನ ಹೇಳಿದ್ದಾರೆ. ಉದಾಹರಣೆಗೆ ಹೆಬ್ಬಾಳದಲ್ಲಿ ಚೋಳನಾಕ್ನಹಳ್ಳಿ ಬೂತಲ್ಲಿ ಆ ರೀತಿಯಲ್ಲಿ ನಮ್ಮದು 2002 ಮತದಾರರ ಪಟ್ಟಿ ಇರಲಿಲ್ಲ, ಅದು ಅಪ್ಲೋಡ್ ಆಗಿರಲಿಲ್ಲ ಅಂತ ನಮಗೆ ಆಮೇಲೆ ಗೊತ್ತಾಗಿದೆ. ಈ ಎಲ್ಲ ಕಾರಣದಿಂದಾಗಿ ಚುನಾವಣಾ ಆಯೋಗ ಅವಸರವನ್ನು ಮಾಡಬಾರ್ದು. ಅವ್ರು ಅವಸರ ಮಾಡಿದ್ರೆ ಅದರ ಅರ್ಥ ಏನು? ಅದರ ಅರ್ಥ ನೀವು ಜನರನ್ನು ಹೊರಗಾಕಬೇಕು ಅಂತ ಮಾಡ್ತಿದ್ದೀರಿ ಅಂತಲೇ ಅದರ ಅರ್ಥ. ಇದೇನೇ ಇರಲಿ ಸ್ನೇಹಿತರೆ, ಕರ್ನಾಟಕದ ಜನ ಸರ್ವಸನ್ನದ್ಧರಾಗಿ ಕಾನೂನಿನ ಪ್ರಕ್ರಿಯೆ ಮೂಲಕವೇ ಎಷ್ಟೇ ತೊಂದರೆ ಆದರೂ, ಅನಗತ್ಯ ಕೆಲಸ ಆದ್ರೂ SIRನಲ್ಲಿ ಡಿಲೀಷನ್ ಕಡಿಮೆ ಆಗೋಕ್ಕೆ ಪ್ರಯತ್ನಿಸಿ ಅದರಲ್ಲಿ ಒಂದಷ್ಟಾದರೂ ಯಶಸ್ವಿಯಾಗಿದ್ದೀವಿ. ಈಗ ಇನ್ನೊಂದು ಹಂತ, ಈ ವಿಚಾರದಲ್ಲಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರಿ ಈ ಮೇಲೆ ಏನು ಹೇಳಿದ್ವಿ ಆ ಎಲ್ಲ ಬದಲಾವಣೆಗಳನ್ನು SIR ಪ್ರಕ್ರಿಯೆಯಲ್ಲಿ ತರಲೇಬೇಕು. ಈಗಾಗಲೇ ಈ ಸಂಬಂಧ ನಮ್ಮ ತಂಡದ ವತಿಯಿಂದ ಚುನಾವಣಾ ಆಯೋಗಕ್ಕೆ ಮನವಿ ಕೊಟ್ಟಿದ್ದೀವಿ. ಈಗೇನೆಲ್ಲ ನಾನು ಹೇಳಿದ್ದೀನಿ ಇವೆಲ್ಲವನ್ನು ಕೂಡ ಕೊಟ್ಟಿದೆ. ರಾಜ್ಯದ ಎಲ್ಲ ಪ್ರಜ್ಞಾವಂತರು, BLAಗಳು, ಜಾಗೃತ ಕರ್ನಾಟಕದ ಸದಸ್ಯರು ತಳಮಟ್ಟದಲ್ಲಿ ಅಗತ್ಯ ಇರತಕ್ಕಂಥ ಮತದಾರರಿಗೆ ನೆರವು ಕೊಡಬೇಕು. ಅದರ ಮೂಲಕ ಇನ್ನೂ 74 ಲಕ್ಷ ಜನ ಮತದಾರರು ವೋಟರ್ ಲಿಸ್ಟಿಗೆ ಸೇರ್ಕೋಬೇಕು. 44 ಲಕ್ಷ ಜನರದ್ದು ಡಿಲೀಟ್ ಆಗಬಾರ್ದು, ಯಾರಿಗೆ ನೋಟಿಸ್ ಹೋಗುತ್ತೆ ಅವ್ರದ್ದು ಡಿಲೀಟ್ ಆಗಬಾರ್ದು. ಆ ಕರ್ತವ್ಯ ಕೂಡ ನಮ್ಮದಿದೆ. ಜೊತೆಗೆ ಇಂತಹ ತೊಂದರೆ ಕೊಟ್ಟಿರುವಂಥ BJP ಮತ್ತು ಚುನಾವಣಾ ಆಯೋಗದ ತಪ್ಪನ್ನು ಪದೇ ಜನರಿಗೆ ಹೇಳಬೇಕು. ಅವೆರಡೂ ಕೆಲಸ ಒಟ್ಟಿಗೆ ಮಾಡೋಣ ಅಂತ ಜಾಗೃತ ಕರ್ನಾಟಕದ ಪರವಾಗಿ ನಿಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ಧನ್ಯವಾದಗಳು.